ಶಿ ಪವರ್ ಪ್ರಶಸ್ತಿಯ ಮುಂದಿನ ಪ್ರಶಸ್ತಿ ಪ್ರದಾನ ಸಮಾರಂಭ, ಮುಂದಿನ ಪ್ರಶಸ್ತಿಯನ್ನು ಘೋಷಿಸುವಂತಹ ಸಮಯ. ಮಲ್ಲಮ್ಮ ಯಳವಾರ್ ಹೆಣ್ಣು ಅಬಲೆಯಲ್ಲ ಸಬಲೆ ಅಂತ ಸಾಧಿಸಿದಂಥ ಸಾಧಕಿ, ದೇವದಾಸಿ ಪದ್ಧತಿ ವಿರುದ್ಧ ಹೋರಾಡಿದ ದಿಟ್ಟ ನಾಯಕಿ. ಅದರಲ್ಲೂ ನಮ್ಮ ಉತ್ತರ ಕರ್ನಾಟಕದ ವಿಜಯಪುರ ಜಿಲ್ಲೆಯ ಸಿಂದಗಿಯವರಾದ ಇವರು ಇವತ್ತು ಬಹುಶಃ ಅನೇಕ ಮಹಿಳೆಯರ ಜಿಂದಗಿಗೆ ಭದ್ರ ಬುನಾದಿ ಹಾಕಿದಂಥ ಆ ಸಾಧಕಿ, ಅವರ ಹಿನ್ನೆಲೆ, ಅವರ ಸಾಧನೆ ಕುರಿತಾದ ಒಂದು ವಿಟಿಯನ್ನು ನೋಡ್ಕೊಂಡು ಬರೋಣ. ಉತ್ತರ ಕರ್ನಾಟಕದ ಮಹಿಳಾ ಸಬಲೀಕರಣದ ಬೆಳಕು, ದೇವದಾಸಿ ಪದ್ಧತಿಯ ವಿರುದ್ಧ ಸಿಡಿದೆದ್ದ ಜಾಗೃತಿಯ ಕಿಡಿ, ವಿಧವೆಯರು, ನಿರ್ಗತಿಕರು ಮತ್ತು ಬುಡಕಟ್ಟು ಮಹಿಳೆಯರ ಬಾಳಿಗೆಯ ಆಸರೆಯಾದ ಶಕ್ತಿ ಡಾಕ್ಟರ್ ಮಲ್ಲಮ್ಮ ಯಳವಾರ್. ಸಬಲಾ ಸಂಸ್ಥೆಯ ಮೂಲಕ ಅಸಹಾಯಕ ಹೆಣ್ಣು ಮಕ್ಕಳಿಗೆ ಬದುಕುವ ದಾರಿ ತೋರಿದ ಮಾರ್ಗದರ್ಶಕಿ. How do you make a woman independent? So I think Sabala took that one step ahead of making them economically independent. ಶಾಲೆಯಿಂದ ಹೊರಗುಳಿದಿದ್ದ ಸಾವಿರಾರು ಕಂದಮ್ಮಗಳಿಗೆ ಮರಳಿ ಅಕ್ಷರ ಕಲಿಸಿದ ವಿದ್ಯಾದಾತೆ. 82,000 ಗ್ರಾಮೀಣ ಮಹಿಳೆಯರಿಗೆ ಡಿಜಿಟಲ್ ಸಾಕ್ಷರತೆಯ ಗುರಿ. ಸಬಲ ಹ್ಯಾಂಡಿಕ್ರಾಫ್ಟ್ಸ್ ಮೂಲಕ ದೇಶಿ ಕರಕುಶಲ ಕಲೆಗೆ ಅಂತಾರಾಷ್ಟ್ರೀಯ ವೇದಿಕೆ ಒದಗಿಸಿದ ನಾಯಕಿ. ಚೈತನ್ಯ ಮಹಿಳಾ ಸಹಕಾರಿ ಬ್ಯಾಂಕ್ ಕಟ್ಟಿ 203 ಕೋಟಿ ಠೇವಣಿ ಮತ್ತು 95,000 ಗ್ರಾಹಕರ ವಿಶ್ವಾಸ ಗಳಿಕೆ. ನಮ್ಮ ದೇಸಿ ಕಲೆಯ ಕಂಪನ್ನು 29ಕ್ಕೂ ಹೆಚ್ಚು ದೇಶಗಳಲ್ಲಿ ಪಸರಿಸಿದ ಹೆಮ್ಮೆಯ ರೂವಾರಿ. I am the change. We are the change. I'm so happy to see all these developments which I was dreaming in 1986. ಇವರ ನಿಸ್ವಾರ್ಥ ಸೇವೆಗೆ ಒಲಿದಿದೆ ಅಕ್ಕಮಹಾದೇವಿ ವಿಶ್ವವಿದ್ಯಾಲಯದ ಗೌರವ ಡಾಕ್ಟರೇಟ್, ಸಹಕಾರ ರತ್ನ ಸೇರಿದಂತೆ 10 ಹಲವು ಪುರಸ್ಕಾರ. ಸಮಾಜಮುಖಿ ಹೋರಾಟದ ಈ ಮೇರು ವ್ಯಕ್ತಿತ್ವಕ್ಕೆ 2026ರ ಶಿ ಪವರ್ ಅವಾರ್ಡ್ಸ್ನ ಗೌರವ. ಗೌರಿ ಶಕ್ಕಿ ಸ್ಟುಡಿಯೋ ಹಾಗೂ ಫಿನಿಕ್ಸ್ ಮಾರ್ಕೆಟಿಂಗ್ ಸರ್ವಿಸಸ್ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಇದು ನನಗೆ ಬಹುಶಃ 18ನೇ ಅವಾರ್ಡ್ ಇರ್ಬೋದು ಅಂತ ಅನಿಸುತ್ತೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ, ಸರ್ಕಾರದಿಂದ, ಸಂಘ ಸಂಸ್ಥೆಗಳಿಂದ ನನಗೆ ಪ್ರಶಸ್ತಿಗಳು ದೊರೆತರೂ ಇಷ್ಟು ಪರಿಚಯದ ಜನ ಮತ್ತು ನಮ್ಮ ಕರ್ನಾಟಕದಲ್ಲಿ ಇಷ್ಟು ಶಾಂತವಾಗಿ ಕೂತ್ಕೊಂಡು ಅವಾರ್ಡನ್ನು ಸ್ವೀಕರಿಸಿದ್ದು ಬಹುಶಃ ಇದೇ ಪ್ರಥಮ ಅಂತ ನನಗನ್ನಿಸುತ್ತೆ. ಯಾಕಂದರೆ ಅವಾರ್ಡ್ ಫಂಕ್ಷನ್ ಸರ್ಕಾರ ಮಾಡಲಿ, ಬೇರೆ ದೊಡ್ಡದೊಂದು ವೇದಿಕೆಯನ್ನು ಹಾಕಿರ್ತಾರೆ, ತುಂಬ ಜನ ಇರ್ತಾರೆ, ಗದ್ದಲಲ್ಲಿ. ಅದರಲ್ಲಿ ಯಾರಿಗೂ ಏನೂ ಸರಿಯಾಗಿ ಕೇಳಿಸಲ್ಲ, ಯಾರಂತೂ ಏನು ಗೊತ್ತಾಗಲ್ಲ. ಇವತ್ತು ವೇದಿಕೆಯಲ್ಲೂ ಕೂಡ ತುಂಬ ಹೋರಾಟಗಾರರು, ಅಚೀವರ್ಸ್ ಇದ್ದಾರೆ, ತುಂಬ ಮಾತಿನಲ್ಲಿ ವಾಗ್ಮಿಗಳು ಇದ್ದಾರೆ. ನನಗೆ ನಿಜವಾಗ್ಲೂ ಖುಷಿ ಆಯಿತು ಇಂಥ ಒಂದು ಅವಕಾಶವನ್ನು ಕೊಟ್ಟಂಥ ಗೌರಿ ಶಕ್ಕಿ ಸ್ಟುಡಿಯೋದವ್ರಿಗೆ ಮತ್ತು ಫಿನಿಕ್ಸ್ ಮಾರ್ಕೆಟಿಂಗ್ ಸರ್ವಿಸ್ ಅವ್ರಿಗೆ ಧನ್ಯವಾದಗಳನ್ನು. ನಾನು ಬಿಜಾಪುರ ಜಿಲ್ಲೆಯಲ್ಲಿ 1986ರಲ್ಲಿ ನನ್ನ ಕೆಲಸವನ್ನು ಶುರು ಮಾಡಿದಾಗ ನಾನು ಕಾಮರ್ಸ್ ಬ್ಯಾಕ್ಗ್ರೌಂಡು, ಆದರೆ ನಾನು ಕೈ ಹಾಕಿದ್ದು ಸಮಾಜ ಸೇವೆ. ಅದರಲ್ಲಿ ಮಹಿಳೆ ಒಂದು ಸಬಲೀಕರಣ. ಆವಾಗ ಸಬಲೀಕರಣ ಶಬ್ದ ಬಳಕೆ ಇರಲಿಲ್ಲ, ಮಹಿಳಾ ಅಭಿವೃದ್ಧಿ ಅಂತ ಹೇಳ್ತಾ ಇದ್ವಿ. ನಾನು ಪಟ್ಟಂಥ ಕಷ್ಟಗಳಲ್ಲಿ ಯಾರಿಗೂ ಬರಬಾರ್ದು ಅನ್ನೋದು ನನಗೊಂದು ಆಸೆ ಇದೆ. ರಾಜಕಾರಣಿಗಳು ಅಷ್ಟೇ ತ್ರಾಸು ಕೊಟ್ಟರು, ಅಧಿಕಾರಿಗಳು ಅಷ್ಟೇ ತ್ರಾಸು ಕೊಟ್ಟರು. ಅವರ ವಿಚಾರಧಾರೆಗಳೇ ಬೇರೆ ಇರ್ತಿದ್ವು. ನನ್ನ ಗುರಿ ಒಂದೇ, ಮಹಿಳೆಯರಿಗೆ ಅನ್ಯಾಯಗಳನ್ನು ತಡೆಗಟ್ಟಬೇಕು, ಅವರು ಎಚ್ಚೆತ್ತಬೇಕು, ಅವರ ಹಕ್ಕುಗಳನ್ನು ಅವ್ರು ತಿಳ್ಕೋಬೇಕು, ಅವರು ಆರ್ಥಿಕವಾಗಿ ಸ್ವಾವಲಂಬನೆ ಆಗಬೇಕು. ಇದೇ ಒಂದು ಉದ್ದೇಶ ಇಟ್ಕೊಂಡು ಎಷ್ಟು ಸಮಸ್ಯೆಗಳನ್ನು ಜೈಲಿಗೆ ಹೋಗುವಂಥ ಪ್ರಸಂಗ ಬಂದಾಗಲೂ ಹೋಗಲಿಲ್ಲ, ಬಟ್ ಸ್ವಲ್ಪದರಲ್ಲೇ ಉಳ್ಕೊಂಡಿದ್ದು. ಅಂಥ ಪ್ರಸಂಗ ಬಂದರೂ ಕೂಡ ನಾನು ಹಿಂಜರಿದಿಲ್ಲ, ಮುಂದೆ ಕೂಡ ಹಿಂಜರಿಯೋದಿಲ್ಲ. ನನ್ನ ಒಂದು ಆತ್ಮವಿಶ್ವಾಸಕ್ಕೆ ನನ್ನ ತಾಯಿನೇ ಕಾರಣ ಇರ್ಬೋದು ಅಂತ ಅನಿಸುತ್ತೆ. ನನ್ನ ತಾಯಿ 104 ವರ್ಷ ಬದುಕಿದ್ರು. ಅವರು 102 ವರ್ಷದವರೆಗೂ ಚೆನ್ನಾಗಿ ಮಾತನಾಡ್ತಿದ್ರು, ಎಲ್ಲ ಆ್ಯಕ್ಟಿವ್ ಆಗೇ ಇದ್ದರು.
ಅವರು ಪ್ರತಿ ಒಂದು ವಿಡಿಯೋನೂ ಅವ್ರು ಮಾತಾಡಿದ ವಿಡಿಯೋನೂ ನಾನು ಫೇಸ್ಬುಕ್ ಪೇಜಲ್ಲಿ ಹಾಕಿದ್ದೀನಿ. ಅವರಂಥ ಶಕ್ತಿ ಬಹುಶಃ ಆ ತಾಯಿ ಅನ್ನುವ ಶಬ್ದಕ್ಕೆ ಇವತ್ತೊಂದು ಅರ್ಥ ಸಿಕ್ಕಿದೆ. ಮದರ್ಸ್ ಡೇ ಇವತ್ತೇನೋ ಆಚರಿಸ್ತಾ ಇದ್ದೀವಿ. ಎಲ್ಲರಿಗೂ ಈ ತಾಯಂದ್ರ ದಿನದ ಶುಭಾಶಯಗಳು. ಈ ಒಂದು ಅವಕಾಶಕ್ಕೆ ಎಲ್ಲರಿಗೂ ಇನ್ನೊಂದು ಸಲ ಧನ್ಯವಾದಗಳು.